ಹಾಯ್ ಹಲೋ ಎವ್ರಿಬಡಿ ಸುಮುಖ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇದು 1st and 2nd January 2022 ಇದಕ್ಕೆ ಸಂಬಂಧಿಸಿದ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮತ್ತು MCQs. ಹಾಗೆ ಈ ಯೂಟ್ಯೂಬ್ ಚಾನಲ್ ಅನ್ನು ಯಾರು ಪ್ರಥಮ ಬಾರಿಗೆ ವೀಕ್ಷಿಸ್ತಾ ಇದ್ದೀರಾ, ನಿಮ್ಮ ಗಮನಕ್ಕೆ ಇದು ಹಲವಾರು ದಿನಪತ್ರಿಕೆಗಳು ಅಂದರೆ ಹಿಂದೂ, ಡೆಕಾನ್ ಹೆರಾಲ್ಡ್, ಪ್ರಜಾವಾಣಿ, ವಿಜಯ ಕರ್ನಾಟಕ ಹಾಗೂ ಹಲವಾರು ನಮ್ಮ ಗೌರ್ಮೆಂಟ್ ವೆಬ್ಸೈಟ್ಸ್ ಇದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಕ್ರೋಢೀಕರಿಸಿ ಇದರ ಮೂಲಕ ನಾವು MCQsಗಳನ್ನು ಸಿದ್ಧಪಡಿಸ್ತಾ ಇದ್ದೇವೆ. ಹಾಗೂ ಇದು ಡೆಫಿನೆಟ್ ಆಗಿ ನಮ್ಮ ಆಸ್ಪಿರೆಂಟ್ಸ್ಗಳಿಗೆ ಮುಂಬರುವ ದಿನಗಳಲ್ಲಿ ಅವರು ಫೇಸ್ ಮಾಡುವಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಇದು ಖಂಡಿತ ಹೆಲ್ಪ್ ಆಗಲಿಕ್ಕಿದೆ. ಹಾಗೂ ಈ ವಿಡಿಯೋಗಳಿಗೆ ಸಂಬಂಧಿಸಿದ PPT ಅಥವಾ PDF ಯಾರಿಗಾದರೂ ಬೇಕಾದಲ್ಲಿ ಡಿಸ್ಕ್ರಿಪ್ಷನಲ್ಲಿರುವಂಥ ಬ್ಲಾಗ್ ಸ್ಪಾಟ್ ಅಥವಾ ಟೆಲಿಗ್ರಾಮ್ ಲಿಂಕ್ನ ಮೂಲಕ ಕೂಡ ನೀವು ಆಕ್ಸೆಸ್ ಅನ್ನು ಪಡ್ಕೊಬಹುದು. ಎಷ್ಟು ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ಸೆಷನ್. ಇದು ಕಳೆದ 30 ಹಾಗೂ 31 ಡಿಸೆಂಬರ್ಗೆ ಸಂಬಂಧಿಸಿದ ಕ್ವೆಶ್ಚನ್ಸ್ ಫಾರ್ ದ ಡೇ. ಪ್ರಾಚೀನ ಪರಂಪರೆಯ ತಾಣವಾದ ಸನ್ನತಿ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆಗೆ ದ ರೈಟ್ ಆನ್ಸರ್ ವಾಸ್ ಕಲಬುರ್ಗಿ ಡಿಸ್ಟ್ರಿಕ್ಟ್. ಹಾಗೆಯೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಇಸ್ ಗಿವನ್ ಟು 24 ಲ್ಯಾಂಗ್ವೇಜಸ್. 22 ಲ್ಯಾಂಗ್ವೇಜಸ್ ಆರ್ ಫ್ರಮ್ ದ 8th ಶೆಡ್ಯೂಲ್. ವಿಚ್ ಆರ್ ದಿ ಅದರ್ 2 ಲ್ಯಾಂಗ್ವೇಜಸ್ ಅಂತ ಇದೆ. ಸೊ ದ ರೈಟ್ ಆನ್ಸರ್ ದೇರ್ ಇಸ್ ಇಂಗ್ಲಿಷ್ ಅಂಡ್ ರಾಜಸ್ಥಾನಿ. ಹಾಗೆಯೇ ವಿಚ್ ಕಂಟ್ರಿ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಲಿಥಿಯಂ ಇನ್ ದ ವರ್ಲ್ಡ್? ಸೊ Australia is the largest producer of lithium and Chile is the second largest producer. So super congratulations to all the students who have given the right answer. So ಈಗ ಇವತ್ತಿನ ಪ್ರಶ್ನೆಗಳು. As per which article of the Constitution the Goods and Services Tax Council is constituted? ಸಂವಿಧಾನದ ಯಾವ ವಿಧಿಯ ಪ್ರಕಾರ GST ಕೌನ್ಸಿಲ್ ಅನ್ನು ರಚಿಸಲಾಗಿದೆ? ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಸಿ ಅಂದರೆ 279ನೇ ಎ ವಿಧಿ, ದಟ್ ಈಸ್ ಆರ್ಟಿಕಲ್ 279A. ಸೊ ದಟ್ಸ್ ದ ರೈಟ್ ಆನ್ಸರ್. ಈಗ ನಮ್ಮ ಸಂವಿಧಾನದ 101ನೇ ತಿದ್ದುಪಡಿ ಅನ್ವಯ ಈ ಒಂದು GST ಅಂದರೆ 279A ಆರ್ಟಿಕಲ್ ಅನ್ನು ಅವರು ಇನ್ಕ್ಲೂಡ್ ಮಾಡಿದ್ದಾರೆ. ಓಕೆ, ಸೊ 279 ಆರ್ಟಿಕಲ್ ಏನಿದೆ ಇದು ಏನನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ, ದ ಕಾನ್ಸ್ಟಿಟ್ಯೂಷನ್ has empowered the president to constitute a GST council by an order. ಸೊ 101ನೇ ತಿದ್ದುಪಡಿ ಕಾಯ್ದೆ 2016 ಅನ್ವಯ ಆರ್ಟಿಕಲ್ 279A ಅನ್ನು ಅವರು ಹೆಚ್ಚುವರಿಯಾಗಿ ಸೇರಿಸಿದ್ದಾರೆ. ಯಾವುದಕ್ಕೆ? ನಮ್ಮ ಸಂವಿಧಾನಕ್ಕೆ. ಸೊ ಈ ಆರ್ಟಿಕಲ್ನ ಉದ್ದೇಶ ಇಷ್ಟೇ, ಸಂವಿಧಾನವು ನಮ್ಮ ರಾಷ್ಟ್ರಪತಿಯವರಿಗೆ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಥವಾ ಸರಕು ಮತ್ತು ಸೇವಾ ತೆರಿಗೆಗೆ ಸಂಬಂಧಿಸಿದ ಒಂದು ಮಂಡಳಿಯನ್ನು ರಚಿಸಲಿಕ್ಕೆ ಅವರಿಗೆ ಅಧಿಕಾರವನ್ನು ನೀಡುತ್ತದೆ. ಓಕೆ, ಸೊ ಹಾಗಾಗಿ ಈ GST ಕೌನ್ಸಿಲ್ ಅಥವಾ ಸರಕು ಮತ್ತು ಸೇವಾ ತೆರಿಗೆಗೆ ಸಂಬಂಧಿಸಿದ ಈ ಮಂಡಳಿ ಏನಿದೆ ಇದು ಸಾಂವಿಧಾನಿಕ ಒಂದು ಅಂಶ, ಇಟ್ಸ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಹಾಗೂ ಇದು ನಮ್ಮ ಕೇಂದ್ರದ ಹಣಕಾಸು ಸಚಿವರು ಇದರ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಹಾಗೂ ಈ ಮಂಡಳಿಗೆ ಸಂಬಂಧಿಸಿದ ಇತರೆ ಸದಸ್ಯರು ಯಾರು ಅಂತ ಹೇಳಿದ್ರೆ Union State Minister of Revenue or Finance and the ministers in charge of finance or taxation of all the states. ಸೊ ಇವರು ಈ ಮಂಡಳಿಯ ಇತರೆ ಸದಸ್ಯರಾಗಿದ್ದಾರೆ. ಹಾಗೂ ಆಗಲೇ ತಿಳಿಸಿದಾಗೆ GST ಕೌನ್ಸಿಲ್ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿದ್ದು ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ನಮ್ಮ ಕೇಂದ್ರದ ಹಣಕಾಸು ಸಚಿವರು. ಸೊ ಪುನೊಂದ್ಸಲ ನಾನು ರಿಪೀಟ್ ಮಾಡ್ತೇನೆ, ಈ ಆರ್ಟಿಕಲ್ 279A ಅಂತ ಹೇಳುವಂಥ ಈ ಒಂದು ಆರ್ಟಿಕಲ್ ಅನ್ನು ನಮ್ಮ 101ನೇ ಅಮೆಂಡ್ಮೆಂಟ್ ಆಫ್ 2016 ಅನ್ವಯ ಇದು ಸಂವಿಧಾನದಲ್ಲಿ ಒಂದು ಪ್ರೊವಿಷನ್ ಅನ್ನು ಮಾಡ್ಕೊಂಡಿದ್ದಾರೆ. ವಿಚ್ ಹಸ್ ಎಂಪವರ್ಡ್ ದ ಪ್ರೆಸಿಡೆಂಟ್ ಟು ಕಾನ್ಸ್ಟಿಟ್ಯೂಟ್ ಅ GST ಕೌನ್ಸಿಲ್ ಬೈ ಅನ್ ಆರ್ಡರ್. ಈಗ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಕೌನ್ಸಿಲ್ಗೆ ಸಂಬಂಧಿಸಿದಾಗೆ ಇಲ್ಲಿ ಕೆಲವೆಲ್ಲ ವಿಷಯಗಳನ್ನು ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಈ ಸರಕು ಮತ್ತು ಸೇವಾ ತೆರಿಗೆಗೆ ಸಂಬಂಧಿಸಿದ ಮಂಡಳಿಯ ಪ್ರತಿಯೊಂದು ನಿರ್ಧಾರವೂ ಕೂಡ ಮೆಜಾರಿಟಿ ಅಟ್ಲೀಸ್ಟ್ 75% ಆಫ್ ದ ವೇಟೆಡ್ ವೋಟ್ಸ್ ಅಥವಾ ಮತದಾನದ ಮೂಲಕ ಏನು 75% ವೋಟ್ಸ್ಗಳು ಅಥವಾ ಅದಕ್ಕೆ ಕ್ರೋಢೀಕೃತವಾಗಿರುವಂಥ ವೋಟ್ಸ್ಗಳು ಮೆಜಾರಿಟಿ ಆಗಿದ್ರೆ ಮಾತ್ರ ಅದು ಅಂಗೀಕಾರಗೊಳ್ಳುವಂಥದ್ದು. ಸೊ ಹಾಗಾಗಿ ಅದಲ್ಲದೆ ಕೆಲವೆಲ್ಲ ಅಂಶಗಳು ಯಾವುದು ಅಂತ ಹೇಳಿದ್ರೆ, ಇದರಲ್ಲಿ ಈ GST ಟ್ಯಾಕ್ಸ್ ಕೌನ್ಸಿಲ್ ಅಲ್ಲಿ ಕೇಂದ್ರ ಸರ್ಕಾರದ ಒಂದು ವೇಟೇಜ್ ಏನಿದೆ, ವೋಟ್ನ ವೇಟೇಜ್ ಅದು 25% ಆಗಿರ್ತದೆ ಟೋಟಲ್ ವೋಟ್ಸ್ಗೆ ಸಂಬಂಧಿಸಿದಾಗೆ. ಹಾಗೂ ಸ್ಟೇಟ್ ಗೌರ್ಮೆಂಟ್ನ ಒಂದು ಟೋಟಲ್ ವೇಟೇಜ್ ನೋಡಿದ್ರೆ ಅದು 75% ಆಫ್ ದ ಟೋಟಲ್ ವೋಟ್ಸ್ ಆಗಿರ್ತದೆ ಆ ಪ್ರತಿಯೊಂದು ಸಭೆಯಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ಸಂಬಂಧಿಸಿದಾಗೆ. ಹಾಗಿದ್ರೆ ಈ ಮಂಡಳಿಯಲ್ಲಿ ಏನೇನೆಲ್ಲ ಡಿಸೈಡ್ ಮಾಡ್ತಾರೆ ಅಥವಾ ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ?
ಟ್ಯಾಕ್ಸಸ್ಗಳು, ಸೆಸ್ಗಳು, ಸರ್ಚಾರ್ಜಸ್ಗಳು. ಸೊ ಇವೆಲ್ಲ ಕೇಂದ್ರ, ರಾಜ್ಯ ಮತ್ತು ಲೋಕಲ್ ಬಾಡೀಸ್ಗಳು ಬೇರೆ ಬೇರೆ ಸರಕು ಮತ್ತು ಸೇವೆಗಳ ಮೇಲೆ ಅನ್ವಯ ಮಾಡುವಂತ ಈ ಎಲ್ಲ ನಿರ್ಧಾರಗಳನ್ನು ಈ GST ಕೌನ್ಸಿಲ್ ಅಲ್ಲಿ ತೆಗೆದುಕೊಳ್ಳುವಂಥದ್ದು. ಸೊ ಹಾಗಾದ್ರೆ ಈ ಪ್ರಶ್ನೆಯನ್ನು ನಾವು ಯಾಕೋಸ್ಕರ ಹಾಕಿದ್ದೇವೆ, ಅದು ತುಂಬಾನೇ ಇಂಪಾರ್ಟೆಂಟ್. ಇದು January 1 ಹಿಂದೂ ದಿನಪತ್ರಿಕೆಯಲ್ಲಿ ಬಂದಿರುವಂತಹ ವಿಷಯ. ಈ GST ಕೌನ್ಸಿಲ್ ಏನಿದೆ ನೋಡಿ, ಇದು 31ನೇ ಡಿಸೆಂಬರ್ ಅಂದು ಟೆಂಪರರಿ ಆಗಿ ಅವರು ಟೆಕ್ಸ್ಟೈಲ್ ಸೆಕ್ಟರ್ ಅಥವಾ ಜವಳಿ ಕ್ಷೇತ್ರಕ್ಕೆ ಸಂಬಂಧಿಸಿದಾಗಿ GST ಅನ್ನು 5% ಇಂದ 12%ಗೆ ಹೆಚ್ಚುವರಿ ಮಾಡಲಿಕ್ಕೆ ಅವರು ನಿರ್ಧಾರ ಮಾಡಿದ್ರು. ಓಕೆ, ನಿರ್ಧಾರ ಮಾಡಿದ್ರು ಅಂತ ಹೇಳಿದ್ರೆ ದೇ ಹ್ಯಾಡ್ ಅನ್ ಎಜೆಂಡಾ. ಅದೊಂದು ಎಜೆಂಡಾ ಇತ್ತು. ಟೆಕ್ಸ್ಟೈಲ್ಸ್ ಸೆಕ್ಟರ್ಗೆ ಸಂಬಂಧಿಸಿದಾಗೆ ಈ GST ಟ್ಯಾಕ್ಸ್ ರೇಟ್ ಅನ್ನು 12%, 5% ಇಂದ 12%ಗೆ ಹೆಚ್ಚುವರಿ ಮಾಡಬೇಕು ಅಂತ ಹೇಳಿಬಿಟ್ಟು ಆ ನಿಟ್ಟಿನಲ್ಲಿ ಅವರೊಂದು ಎಜೆಂಡಾ ಅನ್ನು ಇಟ್ಟುಕೊಂಡಿದ್ರು. ಆದ್ರೆ GST ಕೌನ್ಸಿಲ್ಗೆ ಸಂಬಂಧಿಸಿದ ಈ ಒಂದು ಸಭೆಯಲ್ಲಿ 31 ಡಿಸೆಂಬರ್ ಅನ್ನು ನಡೆದಂತ ಸಭೆಯಲ್ಲಿ ಈ ಒಂದು ಡಿಸಿಷನ್ ಅನ್ನು ಟೆಂಪರರಿ ಆಗಿ ತಡೆ ಹಿಡಿಲಿಕ್ಕೆ ಅವರು ನಿರ್ಧಾರ ಮಾಡಿದ್ದಾರೆ. ಅಂದ್ರೆ 5% ಏನಿದೆ ಹಾಗೇನೆ ಇರಲಿ, ಅದನ್ನು ಪುನಃ 12%ಗೆ ಏರಿಕೆ ಮಾಡುವುದು ಬೇಡ ಅಂತ ಹೇಳುವಂತ ನಿರ್ಧಾರಕ್ಕೆ ಸಂಬಂಧಿಸಿದಾಗಿ ಅಲ್ಲಿ ಡಿಸಿಷನ್ ಅನ್ನು ತೆಗೆದುಕೊಂಡಿದ್ದಾರೆ. ಟು ರಿಟೈನ್ ದ ಸ್ಟೇಟಸ್ ಕ್ಯೂ ಅಂತ ಹೇಳಿದ್ರೆ ಈಗ ಏನಿದೆ ಅಷ್ಟೇ GST ಅನ್ವಯ ಆಗ್ಲಿ ಟೆಕ್ಸ್ಟೈಲ್ ಕ್ಷೇತ್ರಗಳಿಗೆ ಅಂತ ಹೇಳುವಂತ ನಿರ್ಧಾರವನ್ನು ಆ ಸಭೆಯಲ್ಲಿ ಅವರು ತೆಗೆದಿದ್ದಾರೆ. ಹಾಗೇನೆ ಈ ನಿರ್ಧಾರವನ್ನು ತುರ್ತಾಗಿ ತೆಗೆದುಕೊಳ್ಳಿಕ್ಕೆ ಕಾರಣ ಕೂಡ ಇದೆ. ನೀವು ನೋಡಬಹುದು, ಗುಜರಾತ್, ಪಶ್ಚಿಮ ಬಂಗಾಳ, ದೆಹಲಿ, ರಾಜಸ್ಥಾನ್, ತಮಿಳುನಾಡು ಈ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಈ ಟೆಕ್ಸ್ಟೈಲ್ ಕ್ಷೇತ್ರದಲ್ಲಿ ಏನು 5% ಇಂದ 12% ವಿತ್ ಎಫೆಕ್ಟ್ ಫ್ರಮ್ 1st January 2022ಗೆ ಅವರು ಅನ್ವಯ ಮಾಡಬೇಕಿತ್ತು, ಆ ಒಂದು ಏರಿಕೆಯನ್ನು ಈ ಎಲ್ಲ ರಾಜ್ಯಗಳು ಕೂಡ ಅಪೋಸ್ ಮಾಡಿದ್ದಾವೆ. ಸೊ ಹಾಗಾಗಿ ಸದ್ಯಕ್ಕೆ ಇದು 5%ಗೆ ಇರುವಂತಹ ಒಂದು ನಿರ್ಧಾರವನ್ನು ನಮ್ಮ GST ಕೌನ್ಸಿಲ್ ತೆಗೆದುಕೊಂಡಿದೆ. ಇದು ನಿಮ್ಮ ಮಾಹಿತಿಗೋಸ್ಕರ. ಈಗ ಎರಡನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಇಂಡಸ್ಟ್ರಿ ಇಸ್ ನಾಟ್ ಇನ್ಕ್ಲೂಡೆಡ್ ಅಮಾಂಗ್ ದ 8 ಕೋರ್ ಇಂಡಸ್ಟ್ರೀಸ್ ಆಫ್ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ರಿಲೀಸ್ ಪೀರಿಯಾಡಿಕಲಿ? ನಿಯತಕಾಲಿಕವಾಗಿ ಬಿಡುಗಡೆಯಾದ ಕೈಗಾರಿಕಾ ಉತ್ಪಾದನೆಯ ಸೂಚ್ಯಾಂಕದ 8 ಪ್ರಮುಖ ಕೈಗಾರಿಕೆಗಳಲ್ಲಿ ಈ ಕೆಳಗಿನ ಯಾವ ಉದ್ಯಮವನ್ನು ಸೇರಿಸಲಾಗಿಲ್ಲ? ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಇಲ್ಲಿ ಕೂಡ ದ ಆನ್ಸರ್ ಇಸ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್, ಜವಳಿ ಉದ್ಯಮ. ಸೊ ಇಲ್ಲಿ ನಾವು ನೋಡಬಹುದು 8 ಪ್ರಮುಖ ಒಂದು ಕೈಗಾರಿಕೆಗಳಿಗೆ ಸಂಬಂಧಿಸಿದಾಗೆ ಅದು ನಮ್ಮ ಟೋಟಲ್ ಒಂದು ಇಂಡಸ್ಟ್ರಿಗಳಿಗೆ ಸಂಬಂಧಿಸಿದಾಗೆ 40.2% ಆಫ್ ದ ವೇಟೇಜ್ ಆಫ್ ದ ಐಟಮ್ಸ್ ಅನ್ನೋದು ಹೊಂದ್ಕೊಂಡಿರ್ತದೆ. ಹಾಗೂ ಈ 8 ಪ್ರಮುಖ ಒಂದು ಕೈಗಾರಿಕೆಗಳಿಗೆ ಸಂಬಂಧಿಸಿದಾಗೆ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಥವಾ ಕೈಗಾರಿಕಾ ಉತ್ಪಾದನಾ ಸೂಚ್ಯಾಂಕ ಅಂತ ಹೇಳುವಂಥದ್ದನ್ನು ಬಿಡುಗಡೆ ಮಾಡ್ತಾರೆ. ಸೊ ಆ 8 ಪ್ರಮುಖ ಕೈಗಾರಿಕೆಗಳು ಯಾವುದು ಅಂತ ಹೇಳಿದ್ರೆ ಕಲ್ಲಿದ್ದಲು, ನೈಸರ್ಗಿಕ ಕ್ರೂಡ್ ಆಯಿಲ್, ಕಚ್ಚಾ ತೈಲ, ನೈಸರ್ಗಿಕ ಅನಿಲ, ರಿಫೈನರಿ ಪ್ರಾಡಕ್ಟ್ಸ್, ಆಮೇಲೆ ಫರ್ಟಿಲೈಸರ್, ಸ್ಟೀಲ್, ಸಿಮೆಂಟ್, ಎಲೆಕ್ಟ್ರಿಸಿಟಿ. ಸೊ ಇದರಲ್ಲಿ ಟೆಕ್ಸ್ಟೈಲ್ ಇನ್ಕ್ಲೂಡ್ ಆಗಿಲ್ಲ. ಸೊ ಟೆಕ್ಸ್ಟೈಲ್ ಈಸ್ ನಾಟ್ ಅಮಾಂಗ್ ದ 8 ಕೋರ್ ಇಂಡಸ್ಟ್ರೀಸ್ ಫಾರ್ ವಿಚ್ ದ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಹ್ಯಾಸ್ ಬೀನ್ ರಿಲೀಸ್ಡ್. ಓಕೆ, ಸೊ ಈ IIP ಅಥವಾ ಕೈಗಾರಿಕಾ ಉತ್ಪಾದನಾ ಸೂಚ್ಯಾಂಕವನ್ನು ಯಾರು ಪಬ್ಲಿಷ್ ಮಾಡುವುದು ಅಂತ ಹೇಳಿದ್ರೆ ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆರ್ಗನೈಸೇಷನ್. It is compiled and published monthly by the Central Statistical Organization, which comes under the Ministry of Statistics and Program Implementation. So, idu Hindu Dinapatrikeyalli bandiruvanthadu. Output of the 8 core sectors rose by 3.1% in November 2021 as against a contraction of 1.1% in November 2020 according to a government data release. ಸೊ ಈ ಕಚ್ಚಾ ತೈಲ ಮತ್ತು ಸಿಮೆಂಟ್ ಅನ್ನು ಹೊರತುಪಡಿಸಿ ಹೆಚ್ಚಿನ ಎಲ್ಲ ಉಳಿದ ಕ್ಷೇತ್ರಗಳು ಅಂದ್ರೆ ಕೈಗಾರಿಕಾ ಕ್ಷೇತ್ರಗಳು ಒಂದು ಪಾಸಿಟಿವ್ ಆಗಿರುವಂತಹ ಗ್ರೋತ್ ಅನ್ನು ರೆಕಾರ್ಡ್ ಮಾಡಿದೆ. ಮೂರನೇ ಪ್ರಶ್ನೆ, ಟು ರೆಗ್ಯುಲೇಟ್ ವಿಚ್ ಆಕ್ಟಿವಿಟೀಸ್ ದ FCRA Act ಹ್ಯಾಸ್ ಬಿನ್ ಎನಾಕ್ಟೆಡ್? ಯಾವ ಚಟುವಟಿಕೆಗಳನ್ನು ನಿಯಂತ್ರಿಸಲು FCRA ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ? And here the right answer is option D, that is to regulate the foreign funding of the person or organization in India. ಅಂದ್ರೆ ಭಾರತದಲ್ಲಿ ವ್ಯಕ್ತಿ ಅಥವಾ ಯಾವುದೇ ಸಂಸ್ಥೆಗೆ ವಿದೇಶಿ ಕೊಡುಗೆಗಳನ್ನು ನಿಯಂತ್ರಿಸಲು ಈ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಇನ್ಫಾರ್ಮೇಶನ್. ಸೊ ಇದು ಯಾತಕ್ಕೋಸ್ಕರ ನಾವು ಪ್ರಶ್ನೆಯಲ್ಲಿ ಹಾಕಿದ್ದೇವೆ, ಅದಕ್ಕಿಂತ ಮುಂಚೆ FCRA ಅಂದ್ರೆ ಏನು ಅಂತ ಕೂಡ ನಮಗೆ ಗೊತ್ತಿರಬೇಕು. ಓಕೆ, FCRA ಸ್ಟ್ಯಾಂಡ್ಸ್ ಫಾರ್ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್, ಅಂದ್ರೆ ವಿದೇಶಿ ದೇಣಿಗೆ ಅಥವಾ ವಿದೇಶಿ ಕೊಡುಗೆ ನಿಯಂತ್ರಕ ಕಾಯ್ದೆ. And this is an act of parliament that was enacted in 1976. ಸೊ ಈ ಕಾಯ್ದೆಯನ್ನು 1976ರಂದು ಇದು ಜಾರಿಗೆ ತರಲಾಯಿತು.
ಹಾಗೂ ಈ ಕಾಯ್ದೆಯನ್ನು 2010 ಮತ್ತು 2020ರಂದು ಕೆಲವೆಲ್ಲ ಒಂದು ತಿದ್ದುಪಡಿಗೂ ಕೂಡ ಅದು ಒಳಗಾಯಿತು. ಸೊ ಈ ಕಾಯ್ದೆಯ ಮುಖ್ಯ ಉದ್ದೇಶ ಏನು? ಟು ರೆಗ್ಯುಲೇಟ್ ದ ಫಾರಿನ್ ಡೊನೇಷನ್ಸ್ ಆ್ಯಂಡ್ ಟು ಎನ್ಶ್ಯೂರ್ that it has nothing to do with the threats to internal security. Very important. ಸೊ ಇದನ್ನು ಎಲ್ಲಿಯಾದರೂ ಪರೀಕ್ಷೆಗಳಿಗೆ ಸಂಬಂಧಿಸಿದ ಹಾಗೆ ಏನಾದರೂ ಅಂದರೆ ಪ್ರಬಂಧಕ್ಕೆ, ಎಸ್ಸೆಗೆ ಅಥವಾ ಯಾವುದಾದ್ರೂ ಈ ರೀತಿಯ ವಿಶ್ಲೇಷಣೆಗೆ ಕೇಳಿದರೆ ಈ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಸೊ FCRA ಅಥವಾ ನಮ್ಮ ಈ ಒಂದು ವಿದೇಶಿ ದೇಣಿಗೆ ನಿಯಂತ್ರಕ ಕಾಯ್ದೆ ಏನಿದೆ, ಮುಖ್ಯವಾಗಿ ಹೊರ ದೇಶಗಳಿಂದ ಬರುವಂತಹ ದೇಣಿಗೆ ಅಥವಾ ಡೊನೇಷನ್ಸ್ ಅನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲಿಸಿ ಆ ಒಂದು ದೇಣಿಗೆ ನಮ್ಮ ದೇಶದ ಒಂದು ಆಂತರಿಕ ಸುರಕ್ಷತೆ ಮತ್ತು ಭದ್ರತೆಗೆ ಧಕ್ಕೆ ತರದ ರೀತಿಯಲ್ಲಿ ಇದೆಯೇ ಇಲ್ವೋ ಎಂಬುದನ್ನು ಪರಿಶೀಲಿಸಲಿಕ್ಕೆ ಇದು ಇರುವಂತಹ ಒಂದು ಕಾಯ್ದೆ. ಯಾಕಂದ್ರೆ ಎಷ್ಟೋ ಸಲ ಈ ಫಂಡಿಂಗ್ ಎಂಬುವಂಥದ್ದು ಟೆರರಿಸ್ಟ್ಗಳಿಗೆ ಒಂದು ರೀತಿ ಅವರನ್ನು ಟ್ರೈನ್ ಮಾಡಲಿಕ್ಕೆ, ಅವರಿಗೆ ಕೆಲವೆಲ್ಲ ಶಸ್ತ್ರಾಸ್ತ್ರಗಳನ್ನು ಖರೀದಲಿಕ್ಕೆ ಈ ರೀತಿಯ ಫಾರಿನ್ ಡೊನೇಷನ್ಸ್ಗಳು ಬರುವುದನ್ನು ಕೂಡ ನಾವು ಕಾಣಬಹುದು. ಸೊ ಅದಕ್ಕೋಸ್ಕರ ಈ ಕಾಯ್ದೆಯು ಇಂತಹ ನಿಟ್ಟಿನ ಒಂದು ನಿಯಂತ್ರಕತೆಯನ್ನು ಈ ಒಂದು ವ್ಯವಸ್ಥೆಯಲ್ಲಿ ತರುವಂಥದ್ದು. ಹಾಗೂ ಈ ರೂಲ್ ಇದೆಯಲ್ಲ, ಈ ಕಾಯ್ದೆಯು ವ್ಯಕ್ತಿಗತವಾಗಿ ಸಂಸ್ಥೆಗೆ, ಸಂಘಟನೆಗಳಿಗೆ, ಸಮೂಹಗಳಿಗೆ ಆ್ಯಂಡ್ ಆಲ್ಸೋ NGOಗಳು, ಓಕೆ, ಸರ್ಕಾರೇತರ ಸಂಘಟನೆಗಳು ಕೂಡ ಸುಮಾರು ಬೇರೆ ಬೇರೆ ಒಂದು ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತದಲ್ಲ, ಸೊ ಅವುಗಳಿಗೆ ಬರುವಂಥ ದೇಣಿಗೆಯನ್ನು ಕೂಡ ಈ ಒಂದು ಕಾಯ್ದೆಯು ಈ ದೇಣಿಗೆಗಳಿಗೆ ಅದು ನಿಯಂತ್ರಕವಾಗಿ ಅಥವಾ ಅದನ್ನು ಪರಿಶೀಲಿಸಲಿಕ್ಕೆ ಇರುವಂತಹ ಒಂದು ಕಾಯ್ದೆ. ಓಕೆ, ಸೊ ದಿಸ್ ಈಸ್ ಅಬೌಟ್ FCRA. ಈಗ ಆಗ್ಲೇ ಹೇಳಿದಾಗೆ ನೋಡಿ, 2010 ಮತ್ತು 20ಕ್ಕೆ ಇದು ಜಾರಿಗೆ ಬಂದಿರುವಂಥದ್ದು 1976 ಅಲ್ಲಿ. ಬಟ್ ಇನ್ ದ ಇಯರ್ 2010 and 2020 ಈ ಒಂದು ಕಾಯ್ದೆಗೆ ಬಹಳಷ್ಟು ತಿದ್ದುಪಡಿಗಳನ್ನು ತಂದಿದ್ದಾರೆ. ಅದರಲ್ಲೂ ಕೂಡ 2020ಗೆ ಸಂಬಂಧಿಸಿದ ತಿದ್ದುಪಡಿ ಇದೆಯಲ್ಲ, ಬಹಳಷ್ಟು ಸ್ಟ್ರಾಂಗ್ ಅಥವಾ ತುಂಬಾ ಸ್ಟ್ರಿಕ್ಟ್ ಆಗಿರುವಂತಹ ಕೆಲವೆಲ್ಲ ಮಾರ್ಗಸೂಚಿಗಳನ್ನು ಹೊರತಂದಿದೆ ಅಥವಾ ರೆಗ್ಯುಲೇಷನ್ ನಿಯಂತ್ರಕಗಳನ್ನು ಹೊರತಂದಿದೆ. ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ಈ ಕಾಯ್ದೆಯು ಇಟ್ prohibits certain persons or organizations from accepting foreign contributions. ಕೆಲವೆಲ್ಲ ವ್ಯಕ್ತಿ ಮತ್ತು ಸಂಘಟನೆಗಳು ಅಂದ್ರೆ ಯಾವುದಕ್ಕೆ ಒಂದು ಕೆಲವೆಲ್ಲ ಒಂದು ರೀತಿಯ ನೇತ್ಯಾತ್ಮಕವಾಗಿರುವಂತಹ ಉದ್ದೇಶ ಅಥವಾ ಭಾರತದ ಐಕ್ಯತೆಗೆ ಧಕ್ಕೆ ತರುವಂತಹ ಒಂದು ಉದ್ದೇಶ ಹೊಂದಿರುವಂತಹ ಸಂಘಟನೆಗಳಿಗೆ ಸಂಬಂಧಿಸಿದ ಹಾಗೆ ಇಂತಹ ಸಂಘಟನೆಗಳು ಹೊರ ದೇಶದಿಂದ ಬರುವಂತಹ ದೇಣಿಗೆಯನ್ನು ಸ್ವೀಕರಿಸಲಿಕ್ಕೆ ಈ ಕಾಯ್ದೆ ಅನ್ವಯ ಅವರಿಗೆ ಅದು ನಿಯಂತ್ರಣವನ್ನು ತರುತ್ತದೆ. ಹಾಗೆಯೇ ಅಂಡರ್ ದಿಸ್ ಆಕ್ಟ್ a person or an NGO can use only 20% of the foreign contribution to meet their administration expenses. ಸೊ ಆಡಳಿತಾತ್ಮಕ ವೆಚ್ಚಗಳಿಗೆ ಸಂಬಂಧಿಸಿದಾಗೆ ಈ ಒಂದು ವಿದೇಶಿ ದೇಣಿಗೆಗೆ ಸಂಬಂಧಿಸಿದಾಗೆ ಕೇವಲ 20% ಅನ್ನು ಅಷ್ಟೇ ಈ NGOಗಳು ಅಥವಾ ವ್ಯಕ್ತಿಗಳು ಅಥವಾ ಸಮೂಹಗಳು ಈ ಒಂದು ಆಡಳಿತಾತ್ಮಕ ವೆಚ್ಚಗಳಿಗೆ ಅದನ್ನು ಬಳಸಬಹುದು. The act has made compulsory for NGOs to open a bank account in Delhi. ಸೊ ದೆಹಲಿಯಲ್ಲಿ ಕಂಪಲ್ಸರಿ ಆಗಿ ಪ್ರತಿಯೊಂದು NGOಗಳು ಕೂಡ ಒಂದು ಖಾತೆಯನ್ನು ತೆರೆಯಬೇಕು ಅಂತ ಹೇಳುವಂತ ಒಂದು ಕಂಪಲ್ಷನ್ ಅಲ್ಲಿ ಮಾಡಿದ್ದಾರೆ. ಹಾಗೂ ದಿಸ್ ನ್ಯೂ ರೆಗ್ಯುಲೇಷನ್ ಮೇ ಹ್ಯಾವ್ ಎಫೆಕ್ಟೆಡ್ ಮೆನಿ NGOs as they are hampering their charitable work during the pandemic. ಸೊ ಇದರಿಂದಾಗಿ ಬಹಳಷ್ಟು NGOಗಳಿಗೆ ಧಕ್ಕೆ ಆಗಿದೆ ಅಂತ ಹೇಳುವಂತ ಅಂಶವನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಯಾತಕ್ಕೋಸ್ಕರ ಮಾಹಿತಿಯನ್ನು ಈ ಒಂದು ಇವತ್ತಿನ ಸೆಷನ್ ಅಲ್ಲಿ ಹಾಕಿದ್ದೇನೆ ಅಂತ ಹೇಳಿದ್ರೆ, ಈ FCRA ಆಕ್ಟ್ ಪ್ರಕಾರ ಈ NGOಗಳು ಎಲ್ಲ ದೇಶದಲ್ಲಿರುವಂತಹ NGOಗಳು ಈ FCRA ಆಕ್ಟ್ ಪ್ರಕಾರ ಜನವರಿ 1, 2022 ಒಳಗಾಗಿ ಎಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಅರ್ಜಿಯನ್ನು ಗುಜರಾಯಿಸಿಕೊಂಡು ಅವರು ಹಿಂದೆ ಅವರ ಸಂಸ್ಥೆ ಅಸ್ತಿತ್ವದಲ್ಲಿದ್ರೂ ಕೂಡ ಹೊಸದಾಗಿ ಅದಕ್ಕೆ ರಿನ್ಯೂವಲ್ ಮಾಡಬೇಕು. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಸರಿಸುಮಾರು ನಮ್ಮ ದೇಶದ 6,000 ಸರ್ಕಾರೇತರ ಸಂಘಟನೆಗಳು ಇನ್ನೂ ಕೂಡ ಈ ಒಂದು ರಿನ್ಯೂವಲ್ ಅನ್ನು ಮಾಡ್ಕೊಳ್ಳಿಲ್ಲ FCRA ಆಕ್ಟ್ ಪ್ರಕಾರ. ಒಂದು ವೇಳೆ ರಿನ್ಯೂವಲ್ ಮಾಡದಿದ್ರೆ ಇದು ಜನವರಿ 1, 2022 ಅನ್ವಯ ಅದು ಯಾವುದೇ ರೀತಿಯ ಆಪರೇಷನ್ಗೆ ಅದಕ್ಕೆ ಸಾಧ್ಯವಾಗುವುದಿಲ್ಲ. ಇಟ್ ವಿಲ್ ಸೀಸ್ ಟು ಆಪರೇಟ್ ಫ್ರಮ್ January 1, 2022. ಹಾಗೇನೆ ನಮ್ಮ ಗೃಹ ಇಲಾಖೆ ಕೂಡ ಹ್ಯಾಸ್ ರಿಫ್ಯೂಸ್ ಟು ರಿನ್ಯೂ ದ ಅಪ್ಲಿಕೇಶನ್ಸ್ ಆಫ್ 179 NGOs. ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ನಮ್ಮ ಕೇಂದ್ರ ಗೃಹ ಇಲಾಖೆಯು 179 ಸರ್ಕಾರೇತರ ಸಂಘಟನೆಗಳ ಒಂದು ಅಪ್ಲಿಕೇಶನ್ ಅಥವಾ ಅರ್ಜಿಯನ್ನು ನವೀಕರಿಸಲಿಕ್ಕೆ ಅವರು ರೆಫ್ಯೂಸ್ ಮಾಡಿದ್ದಾರೆ. ಹಾಗೂ 5,789 ಅಸೋಸಿಯೇಷನ್ಸ್ ಹ್ಯಾವ್ ನಾಟ್ ಅಪ್ಲೈಡ್ ಫಾರ್ ರಿನ್ಯೂವಲ್ ಬಿಫೋರ್ ದ 31st December ಡೆಡ್ಲೈನ್. ಯು ಅಂಡರ್ಸ್ಟುಡ್? ಅದೇ ರೀತಿ ದ ರಿಜಿಸ್ಟ್ರೇಷನ್ ಇಸ್ ಅ ಮ್ಯಾಂಡೇಟರಿ ರಿಕ್ವೈರ್ಮೆಂಟ್ ಟು ರಿಸೀವ್ ಫಾರಿನ್ ಫಂಡ್ಸ್.
ಸೊ ಈ ರೀತಿಯ ಒಂದು ನವೀಕರಣ ಏನಿದೆ, ಅವರ ಅಪ್ಲಿಕೇಶನ್ ಮತ್ತು ರಿಜಿಸ್ಟ್ರೇಷನ್ ಏನಿದೆ ಆ ಸಂಸ್ಥೆಗಳದು, ಇದು ತುಂಬಾನೇ ಒಂದು ಕಂಪಲ್ಸರಿ ಆಗಿರುವಂತಹ ಒಂದು ರಿಕ್ವೈರ್ಮೆಂಟ್ ಒಂದು ವೇಳೆ ಅವರಿಗೆ ವಿದೇಶಿ ನೆರವು ಬೇಕಾದಲ್ಲಿ. ಹಾಗೂ ಇಂತಹ ಒಂದು ರಿನ್ಯೂವಲ್ಗೆ ಇನ್ನೂ ಕೂಡ ರಿಜಿಸ್ಟ್ರೇಷನ್ ಮಾಡದಂತ ಒಂದು ಪ್ರಾಮಿನೆಂಟ್ NGOಗಳಲ್ಲಿ ಆಕ್ಸ್ಫ್ಯಾಮ್ ಇಂಡಿಯಾ ಹಾಗೂ ನಮ್ಮ ಮದರ್ ತೆರೇಸಾ ಅವರು ಸ್ಥಾಪಿಸಿದಂಥ ಮಿಷನರೀಸ್ ಆಫ್ ಚಾರಿಟಿ ವಿಚ್ ಇಸ್ ಅ ಕ್ಯಾಥಲಿಕ್ ರಿಲಿಜಿಯಸ್ ಕಾಂಗ್ರಿಗೇಷನ್. ಸೊ ಇವೆಲ್ಲ ಇನ್ನೂ ಕೂಡ ಈ ಒಂದು ರಿಜಿಸ್ಟ್ರೇಷನ್ಗೆ ನವೀಕರಣಕ್ಕಾಗಿ ಅದು ಅಪ್ಲೈ ಮಾಡಿಲ್ಲ. ಸೊ ಇದರ ಅರ್ಥ ಇನ್ನು ಮುಂದೆ ಅವರಿಗೆ ವಿದೇಶಿ ನೆರವನ್ನು ಈ ರೀತಿಯಾಗಿ ಸಂಗ್ರಹಿಸಲಿಕ್ಕೆ ಈ ಕಾಯ್ದೆ ಅನ್ವಯ ಅವಕಾಶ ಇರುವುದಿಲ್ಲ. 4ನೇ ಪ್ರಶ್ನೆ, ಯಾರನ್ನು ಬೆಂಬಲಿಸಲು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯನ್ನು ಪ್ರಾರಂಭಿಸಲಾಗಿದೆ? To support whom the Pradhan Mantri Kisan Samman Nidhi has been launched? And here the right answer is option B, that is to supplement the financial needs of the small and marginal farmers in procuring various inputs. ವಿವಿಧ ಕೃಷಿ ಸಾಮಗ್ರಿಗಳನ್ನು ಖರೀದಿಸಲು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಹಣಕಾಸಿನ ನೆರವನ್ನು ನೀಡುವಂಥದ್ದು. ಸೊ ಇಲ್ಲಿ ನಾವು ನೋಡಬಹುದು ಈ ಸ್ಕೀಮ್ನನ್ವಯ ಅಂದ್ರೆ PM ಕಿಸಾನ್ ಸ್ಕೀಮ್ನನ್ವಯ ಕೇಂದ್ರ ಸರ್ಕಾರವು 6,000 ರೂಪಾಯಿ ಪ್ರತಿ ವರ್ಷ 3 ಒಂದು ಇನ್ಸ್ಟಾಲ್ಮೆಂಟ್ಗಳಲ್ಲಿ ಡೈರೆಕ್ಟ್ ಆಗಿ ನಮ್ಮ ರೈತರ ಅಂದ್ರೆ ಸಣ್ಣ ಹೋಲ್ಡಿಂಗ್ಸ್ಗಳು ಅಥವಾ ಅತಿ ಸಣ್ಣ ಅಥವಾ ಸಣ್ಣ ರೈತರಿಗೆ ಹಣಕಾಸು ನೆರವನ್ನು ನೀಡುವ ಉದ್ದೇಶದಿಂದ ನೇರವಾಗಿ ಅವರ ಬ್ಯಾಂಕಿಗೆ ಜಮಾ ಮಾಡುವಂತಹ ಒಂದು ಯೋಜನೆಯೇ ಈ ನಮ್ಮ PM ಕಿಸಾನ್ ಯೋಜನೆ. ಇದು ಫೆಬ್ರವರಿ 2019ರಲ್ಲೂ ಲಾಂಚ್ ಆಗಿತ್ತು. ಇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂದ್ರೆ 100% ಫಂಡಿಂಗ್ ಇದು ನಮ್ಮ ಕೇಂದ್ರ ಸರ್ಕಾರದಿಂದ ಆಗುವಂಥದ್ದು. ಹಾಗೂ ಇದು ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಯಿಂದ ಇದು ಇಂಪ್ಲಿಮೆಂಟ್ ಆಗುವಂತಹ ಒಂದು ಸ್ಕೀಮ್. ಹಾಗಿದ್ರ ಉದ್ದೇಶ ಇಷ್ಟೇ, ಟು ಸಪ್ಲಿಮೆಂಟ್ ದ ಫೈನಾನ್ಷಿಯಲ್ ನೀಡ್ಸ್ ಆಫ್ ದ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಇನ್ ಪ್ರೊಕ್ಯೂರಿಂಗ್ ವೇರಿಯಸ್ ಇನ್ಪುಟ್ಸ್ ಟು ಎನ್ಶೋರ್ ಪ್ರಾಪರ್ ಕ್ರಾಪ್ ಹೆಲ್ತ್ ಅಂಡ್ ಅಪ್ರೋಪ್ರಿಯೇಟ್ yields which commensurate with the anticipated farm income at the end of each crop cycle. ಹಾಗೂ to protect them from falling in the clutches of money lenders for meeting such expenses and ensure they are continuous in the farming activities. ಅಂದ್ರೆ ಈ ಸಣ್ಣ ಮತ್ತು ಅತಿ ಸಣ್ಣ ರೈತರ ಒಂದು ಇಡೀ ಒಂದು ಕೃಷಿ ಚಟುವಟಿಕೆಗಳಿಗೆ ಸಂಬಂಧಿಸಿದ ಹಾಗೆ ಆರ್ಥಿಕ ನೆರವು ನೀಡಲಿಕ್ಕೆ ಈ ಒಂದು PM ಕಿಸಾನ್ ಯೋಜನೆಯನ್ನು ಅವರು ಹಮ್ಮಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಕ್ಲಿಪ್ತ ಸಮಯದಲ್ಲಿ ಹಣಕಾಸು ನೆರವು ಸಿಕ್ಕಿದರೆ ಈ ನಮ್ಮ ರೈತರು ಸಣ್ಣ ಪುಟ್ಟ ಈ ಒಂದು ಫೈನಾನ್ಸ್ಗಳಿಂದ ಹೋಗಿ ಅಥವಾ ಮನಿ ಲೆಂಡರ್ಸ್ಗಳಿಗೆ ಹೆಚ್ಚು ಬಡ್ಡಿ ತೆಗೆದುಕೊಂಡು ಸಾಲ ಮಾಡುವುದನ್ನು ತಪ್ಪಿಸುವ ಒಂದು ಉದ್ದೇಶವನ್ನು ಕೂಡ ಈ ಯೋಜನೆ ಹೊಂದಿದೆ. ಸೊ ಇಲ್ಲಿ ನಾವು ನೋಡಬಹುದು ಹಲವಾರು ದಿನಪತ್ರಿಕೆಗಳಲ್ಲಿ ಬಂದಿದೆ. 685 ಕೋಟಿ was released to Karnataka by the Prime Minister Narendra Modi on January 1st under the PM Kisan Samman scheme benefiting 34.26 lakh farmers in the state. ಸೊ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಪ್ರಧಾನಮಂತ್ರಿಯವರು 685 ಕೋಟಿ ರೂಪಾಯಿಯನ್ನು ರಿಲೀಸ್ ಮಾಡಿದ್ದಾರೆ ಜನವರಿ 1ರಂದು PM ಕಿಸಾನ್ ಸಮ್ಮಾನ್ ಸ್ಕೀಮ್ ಅನ್ವಯ. ಇದು ನಮ್ಮ ರಾಜ್ಯದ 34.26 ಲಕ್ಷ ರೈತರಿಗೆ ಇದರಿಂದ ಅಂದ್ರೆ ಇದರ ಫಲಾನುಭವಿಗಳಾಗಲಿಕ್ಕಿದ್ದಾರೆ. ಸೊ ಈ ಸ್ಕೀಮ್ ಅನ್ನು ನಾನಾಗಲೇ ಹೇಳಿದಾಗೆ 2019 ಫೆಬ್ರವರಿಗೆ ಅದನ್ನು ಲಾಂಚ್ ಮಾಡಿದ್ದಾರೆ. ಹಾಗೂ ಇದರ ಆನ್ಯುವಲ್ ಅಸಿಸ್ಟೆನ್ಸ್ ನೋಡಬಹುದು 6,000 ರೂಪಾಯಿ ವಿಚ್ ಇಸ್ ಗಿವನ್ ಇನ್ 3 ಇನ್ಸ್ಟಾಲ್ಮೆಂಟ್ಸ್ ಅಂಡ್ ಇಟ್ ಈಸ್ ಟ್ರಾನ್ಸ್ಫರ್ಡ್ ಟು ದ ಎಲಿಜಿಬಲ್ ಫಾರ್ಮರ್ಸ್ ಬ್ಯಾಂಕ್ ಅಕೌಂಟ್ಸ್. 5ನೇ ಪ್ರಶ್ನೆ, 1949ರಲ್ಲಿ ಚೀನಾ ಮತ್ತು ತೈವಾನ್ ಅಂತರ್ಯುದ್ಧದ ನಂತರ ಬೇರ್ಪಟ್ಟವು. 1949ರಲ್ಲಿ ತೈವಾನ್ನ ಪ್ರಜಾಸತ್ತಾತ್ಮಕ ಸರ್ಕಾರವನ್ನು ಯಾರು ರಚಿಸಿದರು? In 1949, China and Taiwan got separated after a civil war. In 1949, who formed the democratic government in Taiwan anta ide? So here the right answer is option B, that is Chiang Kai-shek. ಸೊ ಈ ಪ್ರಶ್ನೆ ನಿಮ್ಗೆ ಅನ್ಸ್ಬೋದು ಇದು 1949 ಅಲ್ಲಿ ಆಗಿರುವಂಥದ್ದು ಈಗ ಯಾಕೆ ಮೇಡಮ್ ಕೇಳ್ತಾ ಇದ್ದಾರೆ ಅಂತ ಹೇಳಿ. ಡೆಫಿನೆಟ್ಲಿ ಈ ಒಂದು ಸಣ್ಣ ಅಂತಾರಾಷ್ಟ್ರೀಯ ಹಿಸ್ಟ್ರಿ ಅಥವಾ ಇತಿಹಾಸವನ್ನು ನಾವು ಸರಿಯಾಗಿ ಪರಿಶೀಲಿಸಿದ್ರೆ ಬಹಳಷ್ಟು ವಿಚಾರಗಳ ಬಗ್ಗೆ ಇದು ನಮಗೆ ಮಾಹಿತಿ ಕೊಡ್ತದೆ. ಸೊ ನಿಮ್ಗೆಲ್ಲ ಗೊತ್ತಿದೆ ಚೀನಾ ಮತ್ತು ತೈವಾನ್ನ ಹಿನ್ನೆಲೆ ಬಹಳಷ್ಟು ಒಂದು ಆಂತರಿಕ ಕಾಳಗಗಳು ನಡೀತಾ ಇರ್ತವೆ. ದೇ ಹ್ಯಾವ್ ಅ ಕಾನ್ಫ್ಲಿಕ್ಟ್ ಬಿಟ್ವೀನ್ ಚೈನಾ ಅಂಡ್ ತೈವಾನ್. ಸೊ ಇದರ ಹಿನ್ನೆಲೆಯನ್ನು ನಾವು ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡುವ. ಸೊ ಚೀನಾ ನೀವು ನೋಡಬಹುದು ಇಷ್ಟು ಹೆಚ್ಚುವರಿಯಾಗಿ ಅಂದ್ರೆ ಬೃಹತ್ ಆಗಿರುವಂತಹ ಒಂದು ದೇಶವಾಗಿದೆ. ತೈವಾನ್ ಟೈಪೆ ಅದರ ರಾಜಧಾನಿ, ಸಣ್ಣ ಪ್ರಮಾಣದ ಒಂದು ದ್ವೀಪ ರಾಷ್ಟ್ರ ಅಂತಾನೆ ಹೇಳ್ಬೋದು. ಸೊ ಏನಿದು ಇದರ ಹಿನ್ನೆಲೆ ಅಥವಾ ಚೀನಾ ಮತ್ತು ತೈವಾನ್ ನಡುವಿನ ಸಂಘರ್ಷದ ಹಿನ್ನೆಲೆ ಏನು ಅಂತ ಹೇಳಿ ಇದನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳುವ. ನೋಡಿ 1644ರಿಂದ 1911ರವರೆಗೆ ಚೀನಾ ದೇಶವನ್ನು ಮಂಚು ರಾಜವಂಶವು ಆಳ್ತಾ ಇತ್ತು. ಓಕೆ, 1911ರಲ್ಲಿ ಏನಾಯಿತು ಅಂತ ಹೇಳಿದ್ರೆ ಸನ್ ಯಾಟ್ ಸೇನ್ ಅಡಿಯಲ್ಲಿ ಚೀನಾದಲ್ಲಿ ಕ್ರಾಂತಿ ನಡೆಯಿತು.
ಓಕೆ, ಯಾರ ಅಡಿಯಲ್ಲಿ? ಸನ್ ಯಾಟ್ ಸೇನ್ ಅಂತ ಹೇಳುವವರ ಒಂದು ನೇತೃತ್ವದಲ್ಲಿ. ಅವರನ್ನು ಚೀನಾದ ಪಿತಾಮಹ ಅಂತ ಹೇಳಿ ಪರಿಗಣಿಸ್ತಾರೆ. ಯಾರನ್ನು? ಸನ್ ಯಾಟ್ ಸೇನ್ ಅನ್ನು. ಸೊ ಫೆಬ್ರವರಿ 1912ರಲ್ಲಿ ಮಂಚು ರಾಜವಂಶವನ್ನು ಪದಚ್ಯುತಿಗೊಳಿಸಲಾಯಿತು. ಸೊ ಇಷ್ಟು ವರ್ಷಗಳವರೆಗೆ ಆಳ್ತಾ ಇದ್ದಂತ ಈ ಮಂಚು ರಾಜವಂಶವನ್ನು ಪದಚ್ಯುತಿಗೊಳಿಸಲಾಗಿದ್ದು ಚೀನಾ ಪ್ರಜಾಪ್ರಭುತ್ವ ಗಣರಾಜ್ಯವಾಯಿತು. ಓಕೆ, ಯಾರ ಅಧ್ಯಕ್ಷತೆಯಲ್ಲಿ? ಸನ್ ಯಾಟ್ ಸೇನ್ ಅವರ ಒಂದು ರೀತಿಯ ನೇತೃತ್ವದಲ್ಲಿ. ಹಾಗಾಗಿ ಆಗಸ್ಟ್ 1912ರಲ್ಲಿ ಸನ್ ಯಾಟ್ ಸೇನ್ ಅವರು ಕಾಮಿಟ್ಯಾಂಗ್ ಪಕ್ಷವನ್ನು, ಅಂದ್ರೆ ಅಲ್ಲಿನ ರಾಷ್ಟ್ರೀಯ ಪಕ್ಷವನ್ನು ರಚಿಸಿ ಪ್ರಜಾಪ್ರಭುತ್ವದ ಆದರ್ಶಗಳಲ್ಲಿ ಅವರು ನಂಬಿಕೆ ಇಟ್ಟು ಆಡಳಿತವನ್ನು ಮಾಡಿದರು. ಯಾರು? ಸನ್ ಯಾಟ್ ಸೇನ್ ಅವರು. ಓಕೆ, ಈಗ ಸೊ 1912 ಸನ್ ಯಾಟ್ ಸೇನ್ ಅವರ ಯುಗ ಪ್ರಾರಂಭವಾಯಿತು. ಕಾಮಿಟ್ಯಾಂಗ್ ಪಕ್ಷವನ್ನು ರಚಿಸಿದ್ರು. ಸೊ ಅಲ್ಲಿಂದ ಅವರ ಒಂದು ರೀತಿಯ ಆಡಳಿತ ಶುರುವಾಯಿತು. ಆ ನಂತರ 1920ರಲ್ಲಿ ಏನಾಯಿತು ಅಂತ ಹೇಳಿದ್ರೆ ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷವನ್ನು ಸ್ಥಾಪಿಸಲಾಯಿತು. ಓಕೆ, ಆರಂಭದಲ್ಲಿ ಏನಾಯಿತು? ಸೊ ನೋಡಿ, 1912ನಲ್ಲಿ ರಾಷ್ಟ್ರೀಯ ಪಕ್ಷ ಕಾಮಿಟ್ಯಾಂಗ್ ಪಕ್ಷ ರಚನೆಯಾಯಿತು. ಅಲ್ಲಿ ಅವರ ಒಂದು ಪ್ರಜಾಪ್ರಭುತ್ವದ ಆದರ್ಶಗಳಲ್ಲಿ ಅದು ನಂಬಿಕೆ ಇಟ್ಟು ಆಡಳಿತ ಶುರು ಮಾಡಿತು. 1929ನಲ್ಲಿ ಏನಾಯಿತು ಅಂತ 20ಯಲ್ಲಿ ಏನಾಯಿತು ಅಂತ ಹೇಳಿದ್ರೆ ಕಮ್ಯುನಿಸ್ಟ್ ಪಕ್ಷ ಅಲ್ಲಿ ಹೆಚ್ಚುವರಿಯಾಗಿ ಜನಪ್ರಿಯತೆಗೆ ಬಂದು ಆ ಪಕ್ಷವನ್ನು ಅಲ್ಲಿ ಆ ದೇಶದಲ್ಲಿ ಸ್ಥಾಪಿಸಲಾಯಿತು. ಮೊದಲಿಗೆ ಏನಾಯಿತು ಅಂತ ಹೇಳಿದ್ರೆ ಈ ಕಮ್ಯುನಿಸ್ಟ್ ಪಕ್ಷ ಮತ್ತು ಸನ್ ಯಾಟ್ ಸೇನ್ ಅವರ ಕಾಮಿಟ್ಯಾಂಗ್ ಪಕ್ಷ ಇದೆಯಲ್ಲ, ಎರಡೂ ಕೂಡ ಮೈತ್ರಿ ಮಾಡಿಕೊಂಡು ಒಟ್ಟಿಗೆ ಆಡಳಿತ ಹಾಗೂ ಕೆಲಸವನ್ನು ಮಾಡ್ತಾ ಇದ್ವು. ಆದ್ರೆ ಅವರ ಮೈತ್ರಿಯು 1925ರಲ್ಲಿ ಸನ್ ಯಾಟ್ ಸೇನ್ ಅವರ ಮರಣದವರೆಗೂ ಮಾತ್ರ ಇತ್ತು. ಆ ನಂತರ ಅದು ಬೇರೆ ಬೇರೆ ಆಗ್ಲಿಕ್ಕೆ ಅಥವಾ ಭಿನ್ನಾಭಿಪ್ರಾಯವನ್ನು ಪಡೀಲಿಕ್ಕೆ ಶುರುವಾಯಿತು. ಸೊ ಪ್ಲೀಸ್ ರಿಮೆಂಬರ್, 1925ಅಲ್ಲಿ ಕಾಮಿಟಿಂಗ್ ಪಕ್ಷದ ಸನ್ ಯಾಟ್ ಸೂನ್ ಅವರು ಮರಣದ ನಂತರ ಏನಾಯಿತು ಅಂತ ಹೇಳಿದ್ರೆ ಅಲ್ಲಿ ತನಕ ಕಮ್ಯುನಿಸ್ಟ್ ಪಕ್ಷ ಮತ್ತು ಈ ಕಾಮಿಟಿಂಗ್ ಪಕ್ಷದಲ್ಲಿ ಇದ್ದಂತ ಆ ಒಂದು ಹೊಂದಾಣಿಕೆ ಏನಿತ್ತು ಅದು ಕಡಿಮೆಯಾಗಿ ಅದು ಕೊನೆಗೊಳ್ಳಿಕ್ಕೆ ಶುರುವಾಯಿತು. ಆಗೇನಾಯಿತು? ಚಿಯಾಂಗ್ ಕಾಯ್ ಶೇಕ್ 1925ರಲ್ಲಿ ಕಾಮಿಟಿಂಗ್ ಪಕ್ಷದ ಆಡಳಿತವನ್ನು ವಹಿಸಿಕೊಂಡ್ರು. ಸೊ ಅಲ್ಲಿ ತನಕ ಕಾಮಿಟಿಂಗ್ ಪಕ್ಷ ಆಡಳಿತ ಮಾಡ್ತಾ ಇತ್ತು, ಹೌದಾ ಅಲ್ವಾ? ಸೊ ಸನ್ ಯಾಟ್ ಸೇನ್ ಅವರ ನಿಧನದ ನಂತರ ಕಮ್ಯುನಿಸ್ಟ್ ಪಕ್ಷದ ಚಿಯಾಂಗ್ ಕಾಯ್ ಶೇಕ್ ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಕಾಮಿಟ್ಯಾಂಗ್ ಪಕ್ಷದ ಆಡಳಿತವನ್ನು ವಹಿಸಿಕೊಂಡ್ರು. ಚಿಯಾಂಗ್ ಕಾಯ್ ಶೇಕ್ ಮತ್ತು ಕಮ್ಯುನಿಸ್ಟ್ ಪಕ್ಷದ ಅಭಿಪ್ರಾಯ ಭಿನ್ನವಾಗಿತ್ತು. ಹಾಗಾಗಿ ಮೈತ್ರಿಯು ಮುರಿದು ಬಿದ್ದಿತು. ಹಾಗಾಗಿ 1931ರಲ್ಲಿ ಚಿಯಾಂಗ್ ಕಾಯ್ ಶೇಕ್ ಕಮ್ಯುನಿಸ್ಟರನ್ನು ಎದುರಿಸಲು ಮಿಲಿಟರಿ ಪಡೆಗಳನ್ನು ಬಳಸಿದರು. ಇದು ಚೀನಾದಲ್ಲಿ ಅಂತರ್ಯುದ್ಧಕ್ಕೆ ಕಾರಣವಾಯಿತು. ಅಂತಿಮವಾಗಿ ಏನಾಯಿತು ಅಂತ ಹೇಳಿದ್ರೆ ಅಕ್ಟೋಬರ್ 1, 1949ರಂದು ಮಾವ್ ಸಿ ತುಂಗ್ ನೇತೃತ್ವದ ಕಮ್ಯುನಿಸ್ಟ್ ಪಕ್ಷವು ಬೀಜಿಂಗ್ ಅನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಯಿತು ಮತ್ತು ಅದು ಕಮ್ಯುನಿಸ್ಟ್ ಸರ್ಕಾರವನ್ನು ಸ್ಥಾಪಿಸಿತು. ಕಮ್ಯುನಿಸ್ಟ್ ಸರ್ಕಾರವನ್ನು ಸೋವಿಯತ್ ರಷ್ಯಾವು ಬೆಂಬಲಿಸಿತು. ಈತನ್ಮಧ್ಯೆ ಚಿಯಾಂಗ್ ಕಾಯ್ ಶೇಕ್ ತೈವಾನ್ಗೆ ಪಲಾಯನರಾದರು. ಮೊದಲು ಈ ತೈವಾನ್ ಅನ್ನು ಫಾರ್ಮೋಸಾ ಎಂದು ಕರೆಯಲಾಗುತ್ತಿತ್ತು ಮತ್ತು ಅಲ್ಲಿ ಅವರು ಪ್ರಜಾಪ್ರಭುತ್ವ ಸರ್ಕಾರವನ್ನು ಸ್ಥಾಪಿಸಿದರು. ಇದನ್ನು ಅಮೆರಿಕ ಕೂಡ ಬೆಂಬಲಿಸಿತು. ಹೀಗಾಗಿ 1949ರ ಅಂತರ್ಯುದ್ಧದ ನಂತರ ಚೀನಾ ಮತ್ತು ತೈವಾನ್ ಬೇರ್ಪಟ್ಟವು. ಆದಾಗ್ಯೂ ಚೀನಾ ತನ್ನ ಪ್ರದೇಶದ ಭಾಗವಾಗಿ ತೈವಾನ್ ಅನ್ನು ಇನ್ನೂ ಕೂಡ ಪರಿಗಣಿಸುತ್ತದೆ. ಆದರೆ ತೈವಾನ್ ನಾಯಕರು ತೈವಾನ್ ಸಾರ್ವಭೌಮ ರಾಜ್ಯ ಎಂದು ಹೇಳುತ್ತದೆ. ದಶಕಗಳ ಹಗೆತನದ ನಂತರ ಚೀನಾ ಮತ್ತು ತೈವಾನ್ ನಡುವಿನ ಸಂಬಂಧಗಳು 1980ರ ದಶಕದಲ್ಲಿ ಸುಧಾರಿಸಲು ಪ್ರಾರಂಭಿಸಿವೆ. ಚೀನಾ ಒಂದು ದೇಶ ಎರಡು ವ್ಯವಸ್ಥೆಗಳು ಎಂದು ಕರೆಯಲ್ಪಡುವ ಒಂದು ಸೂತ್ರವನ್ನು ಮುಂದಿಟ್ಟಿದೆ. ಅದರ ಅಡಿಯಲ್ಲಿ ಚೀನಾದ ಪುನರೇಕೀಕರಣವನ್ನು ಒಪ್ಪಿಕೊಂಡರೆ ತೈವಾನ್ಗೆ ಗಮನಾರ್ಹ ಸ್ವಾಯತ್ತತೆಯನ್ನು ನೀಡಲಾಗುವುದು ಎಂದು ತಿಳಿಸಿದರು. ಆದಾಗ್ಯೂ ಈ ತೈವಾನ್ ಈ ಪ್ರಸ್ತಾಪವನ್ನು ತಿರಸ್ಕರಿಸಿತು. ಚೀನಾ ಮತ್ತು ತೈವಾನ್ ನಡುವಿನ ಉದ್ವಿಗ್ನತೆ ಇನ್ನೂ ಕೂಡ ಮುಂದುವರೆದಿದೆ. ಸೊ ಇದು ಚೀನಾ ಮತ್ತು ತೈವಾನ್ ನಡುವಿನ ಇರುವಂತಹ ಒಂದು ಕಲಹ ಅಥವಾ ಒಂದು ರೀತಿಯ ಒಂದು ಕಾನ್ಫ್ಲಿಕ್ಟ್ಗೆ ಸಂಬಂಧಿಸಿದ ಒಂದು ಸಣ್ಣ ಪಕ್ಷಿನೋಟ. ಸೊ ಇದನ್ನು ನಾವು ಯಾಕೆ ಇವತ್ತಿನ ಒಂದು ಪ್ರಶ್ನೆಯಲ್ಲಿ ಹಾಕಿದ್ದೇವೆ ಅಂತ ಹೇಳಿದ್ರೆ, Taiwan President Tsai Ing-wen marked the new year with a message for China saying that military conflict is not the answer. ಸೊ ಚೀನಾ ಮತ್ತು ತೈವಾನ್ ನಡುವೆ ಇರುವಂತಹ ಈ ಭಿನ್ನಾಭಿಪ್ರಾಯಕ್ಕೆ ಸಂಬಂಧಿಸಿದಾಗೆ ತೈವಾನ್ನ ರಾಷ್ಟ್ರಪತಿಯವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾವಾಗ್ಲೂ ಇಂಥ ಯಾವುದೇ ಭಿನ್ನಾಭಿಪ್ರಾಯಕ್ಕೆ ಮಿಲಿಟರಿ ಕಾನ್ಫ್ಲಿಕ್ಟ್ ಇದಕ್ಕೆ ಉತ್ತರ ಅಲ್ಲ ಅಂತ ಹೇಳುವಂಥದ್ದು. ಸೊ ಈ ಪ್ರಶ್ನೆಗೆ ಅನುಗುಣವಾಗಿ ಈ ಒಂದು ಕ್ವೆಶ್ಚನ್ ಅನ್ನು ನಾವು ಹಾಕೊಂಡಿರುವಂಥದ್ದು. ಸೊ ಇದು ನಮ್ಮ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಇರುವಂಥದ್ದು.
6ನೇ ಪ್ರಶ್ನೆ. According to WHO, the fluoride concentration in drinking water should not exceed how many micrograms per liter? WHO ಪ್ರಕಾರ ಕುಡಿಯುವ ನೀರಿನಲ್ಲಿ ಫ್ಲೋರೈಡ್ ಸಾಂದ್ರತೆಯು ಲೀಟರ್ಗೆ ಎಷ್ಟು ಮೈಕ್ರೋಗ್ರಾಮ್ ಮೀರಬಾರದು ಅಂತ ಇದೆ. ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಬಿ, ದಟ್ ಈಸ್ 2.5 mg per liter. Sorry, it is option A. It is option A, that is 1.5 mg per liter. ಓಕೆ, ಸೊ ಇದು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಈ ಫ್ಲೋರೈಡ್ನ ಸಾಂದ್ರತೆ ಕುಡಿಯುವ ನೀರಿನಲ್ಲಿ 1 ಲೀಟರ್ಗೆ 1.5 mg ಗಿಂತ ಮೀರಬಾರದು. ಒಂದು ವೇಳೆ ಅದು ಮೀರಿದ್ರೆ ಅದು ಕುಡಿಲಿಕ್ಕೆ ಯೋಗ್ಯವಲ್ಲ. ಸೊ ಅಂತ ಸಂದರ್ಭದಲ್ಲಿ ಅದನ್ನು ಫ್ಲೋರೋಸಿಸ್ಗೆ ಅದು ಕಾರಣ ಆಗ್ತದೆ. ಡೆಂಟಲ್ ಫ್ಲೋರೋಸಿಸ್, ಸ್ಕೆಲಿಟಲ್ ಫ್ಲೋರೋಸಿಸ್, ನಾನ್ ಸ್ಕೆಲಿಟಲ್ ಫ್ಲೋರೋಸಿಸ್, ಈ ರೀತಿಯ ಒಂದು ಆರೋಗ್ಯ ಉಲ್ಬಣಕ್ಕೆ ಅದು ಉಂಟಾಗ್ತದೆ. ಸೊ ಫ್ಲೋರೋಸಿಸ್ ಹೆಚ್ಚಾಗಿ ಹೇಗೆ ಉಂಟಾಗ್ತದೆ ಅಂತ ಹೇಳಿದ್ರೆ, ಈ ಫ್ಲೋರೈಡ್ನ ಅಂಶ ಏನು ಕುಡಿಯುವ ನೀರಿನ ಮೂಲಕ ನಮ್ಮ ದೇಹದೊಳಗೆ ಹೋಗ್ತದೆ, ಇದು ನಮ್ಮ ಮೃದು ಆಗಿರುವಂತಹ ಮತ್ತು ಸದೃಢವಾಗಿರುವಂತಹ ಈ ನಮ್ಮ ಅಂಗಾಂಶಗಳ ಒಳಗೆ ಸೇರ್ಕೊಂಡು ಇದು ಈ ರೀತಿಯ ನ್ಯೂನತೆಯನ್ನು ತರುವಂಥದ್ದು. ಯಾವುದು? ಫ್ಲೋರೋಸಿಸ್ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನಾವು ನೋಡಬಹುದು ನೋಡಿ, ಹೆಚ್ಚಾಗಿ ಫ್ಲೋರೋಸಿಸ್ ಅಂದ್ರೆ ಫ್ಲೋರೈಡ್ ಕಂಟೆಂಟ್ ಹೆಚ್ಚಿನ ಸಾಂದ್ರತೆಯಲ್ಲಿರುವಂತಹ ಒಂದು ಕುಡಿಯುವ ನೀರಿನಲ್ಲಿದ್ರೆ ಈ ರೀತಿ ಹಲ್ಲುಗಳಲ್ಲಿ ಈ ರೀತಿಯ ಒಂದು ಡ್ಯಾಮೇಜ್ ಆಗುವಂಥದ್ದು, ಹಾಗೆ ಸ್ಕೆಲಿಟಲ್ ಫ್ಲೋರೋಸಿಸ್ ನೋಡಿ ಈ ರೀತಿಯಾಗಿ ಉಂಟಾಗುವಂಥದ್ದು. ಸೊ ಇದು ಪ್ರಜಾವಾಣಿಯಲ್ಲಿ ಬಂದಿರುವಂತಹ ಮಾಹಿತಿ. ಬಯಲುಸೀಮೆ ಜನರು ಕೃಷಿ ಮತ್ತು ಕುಡಿಯುವ ನೀರಿಗೆ ಪ್ರಮುಖವಾಗಿ ಕೊಳವೆ ಬಾವಿಯನ್ನೇ ಆಶ್ರಯಿಸಿದ್ದಾರೆ. ಜನರಿಗೆ ಜೀವನಾಧಾರವಾಗಿರುವಂತಹ ಕೊಳವೆ ಬಾವಿಗಳು ನೀರು ದಿನದಿಂದ ದಿನಕ್ಕೆ ವಿಷಮಯವಾಗುತ್ತಿದೆ. ರಾಜ್ಯ ಅಂತರ್ಜಲ ನಿರ್ದೇಶನಾಲಯ ಮತ್ತು ಸಣ್ಣ ನೀರಾವರಿ ಇಲಾಖೆಯ ಪ್ರಕಾರ 2019ರಿಂದ ರಾಜ್ಯದಲ್ಲಿ ಅಂತರ್ಜಲದ ಮಟ್ಟ ಗಣನೀಯವಾಗಿ ಅಂದ್ರೆ ಅದು ಹೆಚ್ಚಿದೆ. ಹಾಗೂ ಈ ಆಶಾದಾಯಕ ಬೆಳವಣಿಗೆಯ ನಡುವೆ ಬಹಳಷ್ಟು ತಾಲೂಕುಗಳಲ್ಲಿ ನೀರಿನಲ್ಲಿ ಫ್ಲೋರೈಡ್ ಮತ್ತು ಯುರೇನಿಯಂ ಮತ್ತು ಆರ್ಸೆನಿಕ್ ಅಂಶ ಸುರಕ್ಷತಾ ಮಟ್ಟಕ್ಕಿಂತಲೂ ಹೆಚ್ಚಾಗಿದೆ. ಸೊ ಇಲ್ಲಿ ಅಂತರ್ಜಲದ ಮಟ್ಟದಲ್ಲಿ ಗಣನೀಯವಾಗಿ ಹೆಚ್ಚನ್ನು ನಾವು ಕಾಣಬಹುದು. ಆದರೆ ಅಂತರ್ಜಲ ಹೆಚ್ಚಾಗಿರುವುದರ ಜೊತೆಯಲ್ಲಿ ಕಾಳಜಿಯ ವಿಷಯ ಏನು ಅಂತ ಹೇಳಿದ್ರೆ, ಫ್ಲೋರೈಡ್, ಯುರೇನಿಯಂ, ಆರ್ಸೆನಿಕ್ ನಂತಹ ಕೆಲವೆಲ್ಲ ಆ ಒಂದು ಅಂಶಗಳು ಕೂಡ ಕುಡಿಯುವ ನೀರಿನಲ್ಲಿ ಅಥವಾ ಈ ಒಂದು ಅಂತರ್ಜಲದಲ್ಲಿ ಸೇರ್ಪಡೆಯಾಗಿರುವಂಥದ್ದು, ವಿಚ್ ಇಸ್ ನಾಟ್ ಗುಡ್ ಫಾರ್ ದ ಹ್ಯೂಮನ್ ಹೆಲ್ತ್. ಅದೇ ರೀತಿ 7ನೇ ಪ್ರಶ್ನೆ. ಆಸ್ ಪರ್ ದ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್, ವಾಟ್ ಇಸ್ ದ ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಲಿಮಿಟ್ ಆಫ್ ಯುರೇನಿಯಂ ಇನ್ ಡ್ರಿಂಕಿಂಗ್ ವಾಟರ್ ಪರ್ ಲೀಟರ್? ಇದು 13ನೇ ಡಿಸೆಂಬರ್ಗೆ ಈ ಪ್ರಶ್ನೆಯನ್ನು ಹಾಕಿದ್ದೇವೆ. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಪ್ರತಿ ಲೀಟರ್ಗೆ ಕುಡಿಯುವ ನೀರಿನಲ್ಲಿ ಯುರೇನಿಯಂನ ಗರಿಷ್ಠ ಅನುಮತಿಸುವ ಮಿತಿ ಎಷ್ಟು ಅಂತ. ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಸಿ, ದಟ್ ಈಸ್ 30 ಮೈಕ್ರೋಗ್ರಾಮ್ ಪರ್ ಲೀಟರ್. ಸೊ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಮತ್ತು ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯ ಮಾರ್ಗಸೂಚಿ ಪ್ರಕಾರ ಕುಡಿಯುವ ನೀರಿನಲ್ಲಿ ಮ್ಯಾಕ್ಸಿಮಮ್ ಆಗಿರುವಂತಹ ಯುರೇನಿಯಂ ಲಿಮಿಟ್ ಅದು 1 ಲೀಟರ್ ಅಲ್ಲಿ 0.03 ಮಿಲಿಗ್ರಾಮ್, ಅದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದು ಕುಡಿಲಿಕ್ಕೆ ಯೋಗ್ಯವಲ್ಲ ಅಂತ ಹೇಳುವಂತಹ ಒಂದು ಸೂಚನೆ. ಹಾಗೆಯೇ ಇದು ಯಾಕೆ ವಿಷಯ ನಾವು ನ್ಯೂಸ್ ಅಲ್ಲಿ ಹಾಕಿದ್ದೇವೆ, ಕರ್ನಾಟಕ ರಾಜ್ಯದ 73 ಗ್ರಾಮಗಳ ಕೆಮಿಕಲ್ ಅನಾಲಿಸಿಸ್, ಕುಡಿಯುವ ಅಂದ್ರೆ ಅಂತರ್ಜಲದ ಒಂದು ರಾಸಾಯನಿಕ ವಿಶ್ಲೇಷಣೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಈ ಎಲ್ಲಾ ಗ್ರಾಮಗಳಲ್ಲಿ ಹೆಚ್ಚುವರಿಯಾಗಿರುವಂತಹ ಅನ್ಸೇಫ್ ಲೆವೆಲ್ ಆಫ್ ಯುರೇನಿಯಂ ಕಾನ್ಸಂಟ್ರೇಷನ್ ಅಂತರ್ಜಲದಲ್ಲಿ ಸೇರ್ಕೊಂಡಿರುವಂತದ್ದು ಪತ್ತೆಯಾಗಿದೆ. ಅನ್ಸೇಫ್ ಲೆವೆಲ್ಸ್ ಅಂದ್ರೆ ಏನು? 30 ಮೈಕ್ರೋಗ್ರಾಮ್ ಪರ್ ಲೀಟರ್ಗಿಂತ ಜಾಸ್ತಿ ಇದೆ ಅಂತ ಹೇಳುವಂತಹ ಒಂದು ಲೆವೆಲ್ ಅದು. 8ನೇ ಪ್ರಶ್ನೆ. ಫೇಮ್ ಇಸ್ ಅ ಸ್ಕೀಮ್ ಲಾಂಚ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಟು ಗಿವ್ ಅ ಬೂಸ್ಟ್ ಟು ದ ಡೆವಲಪ್ಮೆಂಟ್ ಆಫ್. ಫೇಮ್ ಎಂಬುದು ಈ ಕೆಳಕಂಡ ಯಾವುದರ ಅಭಿವೃದ್ಧಿಗೆ ಉತ್ತೇಜನ ನೀಡಲು ಭಾರತ ಸರ್ಕಾರವು ಪ್ರಾರಂಭಿಸಿದ ಯೋಜನೆಯಾಗಿದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ದಟ್ ಈಸ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್. ಸೊ ಫೇಮ್ ನ ಫುಲ್ ಫಾರ್ಮ್ ಇಲ್ಲಿ ನೋಡಬಹುದು, ಫಾಸ್ಟರ್ ಅಡಾಪ್ಷನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೈಬ್ರಿಡ್ ಅಂಡ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್. ಅಂದ್ರೆ ಎಲೆಕ್ಟ್ರಿಕಲ್ ವಾಹನಗಳ ತಯಾರಿಕೆ ಮತ್ತು ವೇಗದ ಅಳವಡಿಕೆ, ಇದು ಫೇಮ್ ನ ಫುಲ್ ಫಾರ್ಮ್. ಸೊ ಇದು ಗವರ್ಮೆಂಟ್ ಆಫ್ ಇಂಡಿಯಾ ಇದು ಲಾಂಚ್ ಮಾಡಿದಂತಹ ಒಂದು ಸ್ಕೀಮ್. ನಮ್ಮ ಎಲೆಕ್ಟ್ರಿಕ್ ವಾಹನಗಳ ಒಂದು ಅಭಿವೃದ್ಧಿಗೆ ಮತ್ತು ಅದರ ಮ್ಯಾನುಫ್ಯಾಕ್ಚರಿಂಗ್ಗೆ ಉತ್ತೇಜನ ಕೊಡಲಿಕ್ಕೆ ಈ ಸ್ಕೀಮ್ ಅನ್ನು ಲಾಂಚ್ ಮಾಡಿದ್ದಾರೆ. ಈ ಫೇಮ್ ನ ಫಸ್ಟ್ ಫೇಸ್ 2019ರಿಂದ 2019ರವರೆಗಿತ್ತು. ಈಗ ಫೇಮ್ ನ 2ನೇ ಹಂತ ಇದು 2019ರಲ್ಲಿ ಲಾಂಚ್ ಆಗಿರುವಂತದ್ದು ಹಾಗೂ 2022ರವರೆಗೆ ಇರುವಂತದ್ದು. ಸೊ ಇಲ್ಲಿ ನಾವು ನೋಡಬಹುದು ಡೆಕಾನ್ ಹೆರಡಲ್ಲಿ ಬಂದಿರುವಂತದ್ದು. ಸೊ ಸರಿಸುಮಾರು 57,000 ಈ ಎಲೆಕ್ಟ್ರಿಕ್ 2 ವೀಲರ್ಸ್ಗಳು ಪ್ರಸಕ್ತ ಫೈನಾನ್ಷಿಯಲ್ ಇಯರ್ ಅಲ್ಲಿ ಸೇಲ್ ಆಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ ಅದು 40,000 ಇತ್ತು, ಅದರ ಹಿಂದೆ 24,000 ಇತ್ತು. ಸೊ ಇದೊಂದು ಒಳ್ಳೆ ರೀತಿಯ ಬೆಳವಣಿಗೆ. ಬಟ್ ದ ರೇಟ್ ಆಫ್ ಗ್ರೋತ್ ಇಸ್ ವೆರಿ ಸ್ಲೋ.
ಹಾಗೆಯೇ ಇಲೆಕ್ಟ್ರಿಕಲ್ ವೆಹಿಕಲ್ಸ್ ನಮ್ಮ ಭಾರತದಲ್ಲಿ ಇನ್ನೂ ಕೂಡ ಒಂದು ಇನ್ಫೆನ್ಸಿ ಲೆವೆಲ್ ಅಲ್ಲಿ ಇದೆ, ಅಂದ್ರೆ ತುಂಬಾನೇ ಪ್ರಾಥಮಿಕ ಹಂತದಲ್ಲಿದೆ. ಬಟ್ ಚೈನಾ ಮತ್ತು ಯುನೈಟೆಡ್ ಸ್ಟೇಟ್ಸ್ಗೆ ಹೋಲಿಸಿದ್ರೆ ಭಾರತದ ಒಂದು ಏನು ಮಾರ್ಕೆಟಿಂಗ್ ಅಥವಾ ಪ್ರೊಡಕ್ಷನ್ ಅದು ತುಂಬಾನೇ ಕಡಿಮೆ ಇದೆ ಅಂತ ಇದು ಸೂಚಿಸುವಂಥದ್ದು. ಇದು 9ನೇ ಪ್ರಶ್ನೆ. ಅಪಾರ್ಟ್ ಫ್ರಮ್ ದ ಫೌಂಡಿಂಗ್ ಫಾದರ್ಸ್, ವಿಚ್ ಕಂಟ್ರೀಸ್ ಆರ್ ದ ನ್ಯೂ ಮೆಂಬರ್ಸ್ ಆಫ್ ಬ್ರಿಕ್ಸ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್? ಸ್ಥಾಪಕ ಸದಸ್ಯರ ಹೊರತಾಗಿ ಬ್ರಿಕ್ಸ್ನ ಹೊಸ ಅಭಿವೃದ್ಧಿ ಬ್ಯಾಂಕ್ನ ಹೊಸ ಸದಸ್ಯ ರಾಷ್ಟ್ರಗಳು ಯಾವುವು ಅಂತ ಇದೆ. ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಈಜಿಪ್ಟ್, ಉರುಗ್ವೆ, ಬಾಂಗ್ಲಾದೇಶ್ ಹಾಗೂ UAE. ಸೊ ಇದು ಕರೆಕ್ಟ್ ಆಗಿರುವಂತಹ ಉತ್ತರ ಆಪ್ಷನ್ ಡಿ. ಸೊ ಇದು ಡೆಕಾನ್ ಹೆರಡ್ ಅಲ್ಲಿ ಬಂದಿರುವಂಥದ್ದು. ಸೊ ಬ್ರಿಕ್ಸ್ ನ ನೂತನ ಅಭಿವೃದ್ಧಿ ಅಥವಾ ಹೊಸ ಅಭಿವೃದ್ಧಿ ಬ್ಯಾಂಕ್ ಅಂತ ಹೇಳುವಂಥದ್ದು ಇದು announced that it will add Egypt as its new member. ಸೊ ಈಜಿಪ್ಟ್ ಅನ್ನು ತನ್ನ ಹೊಸ ಸದಸ್ಯವನ್ನು ಪಡ್ಕೊಂಡಿರುವ ಬಗ್ಗೆ ಬ್ರಿಕ್ಸ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಧಿಕೃತವಾದ ಒಂದು ಘೋಷಣೆಯನ್ನು ನೀಡಿದೆ. ಈಜಿಪ್ಟ್ 4ನೇ ಮೆಂಬರ್ ಆಗಿ ಅದು ಸೇರ್ಪಡೆಗೊಳ್ತಾ ಇದೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ಗೆ. ಸೊ ಇಲ್ಲಿ ತನಕ ಬಾಂಗ್ಲಾದೇಶ್, UAE, ಉರುಗ್ವೆ ಹಾಗೂ ಈಜಿಪ್ಟ್ 4ನೇ ಮೆಂಬರ್ ಆಗಿ ಹೆಚ್ಚುವರಿಯಾಗಿ ಸೇರ್ಪಡೆಗೊಂಡಿದೆ. ಸೊ ಇಲ್ಲಿ ನಾವು ನೋಡಬಹುದು, ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳಿದ್ರೆ ಈ ಬ್ರಿಕ್ಸ್ ದೇಶಗಳ ಒಂದು ಒಕ್ಕೂಟ 2015ಕ್ಕೆ ಇದು ಎಸ್ಟಾಬ್ಲಿಷ್ ಆಗಿರುವಂಥದ್ದು. ಸೊ ಬ್ರಿಕ್ಸ್ ಅಂದ್ರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ, ಇದು ಇದರ ಫೌಂಡಿಂಗ್ ಮೆಂಬರ್ಸ್ಗಳು. ಸೊ ಇದು ಜುಲೈ 3, 2015ಗೆ ಈ 5 ದೇಶಗಳು ಕೂಡ ಸೇರ್ಪಡೆಗೊಂಡು ಬ್ರಿಕ್ಸ್ ಒಕ್ಕೂಟ ಅಂತ ಹೇಳುವಂಥ ಈ ಒಕ್ಕೂಟವನ್ನು ಸ್ಥಾಪಿಸಿದೆ. ಇದರ ಕೇಂದ್ರ ಕಚೇರಿ ಇರುವಂಥದ್ದು ಶಾಂಘೈ, ಚೈನಾದಲ್ಲಿ. ಈಗ ಈ ಬ್ಯಾಂಕ್ನ ಮೆಂಬರ್ಶಿಪ್ ಈಸ್ ಓಪನ್ ಟು ಮೆಂಬರ್ಸ್ ಆಫ್ ದ ಯುನೈಟೆಡ್ ನೇಷನ್ಸ್. ಹಾಗೂ ಇತ್ತೀಚೆಗೆ ನಮ್ಮ ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಏನಿದೆ 4 ಹೊಸ ಸದಸ್ಯರನ್ನು ಈಗ ಸ್ವೀಕಾರ ಮಾಡಿದೆ. ಯಾವುದೆಲ್ಲ? ಬಾಂಗ್ಲಾದೇಶ್, UAE, ಈಜಿಪ್ಟ್ ಮತ್ತು ಉರುಗ್ವೆ. ಸೊ ಈ NDB ಅಥವಾ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಪ್ರಥಮ ಅಧ್ಯಕ್ಷರು ನಮ್ಮ KV ಕಾಮತ್ ಆಗಿರ್ತಾರೆ, ನಮ್ಮ ದೇಶದವರು. ಹಾಗೂ ಈಗಿನ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಕರೆಂಟ್ ಪ್ರೆಸಿಡೆಂಟ್ ಯಾರು ಅಂತ ಹೇಳಿದ್ರೆ ಮಾರ್ಕೋಸ್ ಟ್ರೋಯ್ಜೋ ಅಂತ ಹೇಳಿ 2020ರಿಂದ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ಬ್ರೆಜಿಲ್ನವರು. ಸೊ ಇದಿಷ್ಟು ಇವತ್ತಿನ ವಿಚಾರಗಳು. ಹಾಗೇನೆ ಕೆಲವೆಲ್ಲ ನ್ಯೂಸ್ ಅಪ್ಡೇಟ್ಗಳಿದೆ. ನ್ಯೂ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಚೇರ್ಮನ್ ಆಗಿ ಅಂದ್ರೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷರಾಗಿ ಕೃಷ್ಣ ಬೈರೇಗೌಡ ಅವರು ನೇಮಕಗೊಂಡಿದ್ದಾರೆ. ಹಿಂದೆ KR ರಮೇಶ್ ಕುಮಾರ್ ಅಂತ ಹೇಳಿಬಿಟ್ಟು ಅವರನ್ನು ಆದೇಶ ಹೊರಡಿಸಿತ್ತು ಅವರ ನೇಮಕಕ್ಕೆ ಸಂಬಂಧಿಸಿದ ಹಾಗೆ. ಆದರೆ ಅವರ ಈ ಸ್ಥಾನವನ್ನು ಅವರು ಒಪ್ಪಿಕೊಳ್ಳಲು ನಿರಾಕರಿಸಿದ ಕಾರಣ ಈಗ ಕೃಷ್ಣ ಬೈರೇಗೌಡರನ್ನು ಅವರನ್ನು ನೇಮಕ ಮಾಡಿದ್ದಾರೆ. ಸೊ ಇದು ಇವತ್ತಿನ ಪ್ರಶ್ನೆಗಳು. ತೈವಾನ್ನ ಹಿಂದಿನ ಹೆಸರೇನು? ಚೀನಾದಲ್ಲಿ 1911ರ ಕ್ರಾಂತಿಯ ನಂತರ ಯಾವ ರಾಜವಂಶವನ್ನು ಪದಚ್ಯುತಗೊಳಿಸಲಾಯಿತು? ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಯನ್ನು ಸಂಸತ್ತು ಯಾವ ವರ್ಷದಲ್ಲಿ ಜಾರಿಗೊಳಿಸಿತು? ಓಕೆ, ಸೊ ಇದಿಷ್ಟು ಇವತ್ತಿನ ಪ್ರಶ್ನೆಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೇನೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಸೆಷನ್ ಅನ್ನು ನಾನಿಲ್ಲಿ ಮುಕ್ತಾಯಗೊಳಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಹ್ಯಾವ್ ಅ ನೈಸ್ ಡೇ.